ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬಳ್ಳೂರು ಗ್ರಾಮದಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ದೇವಾಲಯದಲ್ಲಿ ಒಂದಾದ ಶ್ರೀ ಶನಿ ಪರಮಾತ್ಮ ದೇವಸ್ಥಾನವು ಈ ಗ್ರಾಮದಲ್ಲಿ ಇದೆ. ಸುಮಾರು 18 ವರ್ಷಗಳಿಂದ ಇಲ್ಲಿ ಸ್ವಾಮಿ ನೆಲೆಸಿರುವ ವಿಶೇಷವಾಗಿ ಕಂಡುಬಂದಿದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಶನಿಮಾತ್ಮನ ಪ್ರಶ್ನೋತ್ತರವನ್ನು ಹೇಳ್ತಾರೆ. ಬಂದಂತಹ ಭಕ್ತಾದಿಗಳ ಸಂಕಷ್ಟವನ್ನು ಶ್ರೀ ಶನಿ ಪರಮಾತ್ಮರು ಬಗೆಹರಿಸಿ ಉತ್ತರವನ್ನು ನೀಡುತ್ತಾ ಬಂದಿದ್ದಾರೆ. ಇಲ್ಲಿಗೆ ಬೆಂಗಳೂರು ಸುತ್ತಮುತ್ತಲ ಗ್ರಾಮದಿಂದಲೂ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಎಂದು ಅರ್ಚಕರಾದ ಅಭಿಲಾಷ್ ತಿಳಿಸಿದ್ದಾರೆ. ಹಾಗೂ ಶ್ರೀ ಸತ್ಯ ಶನೀಶ್ವರ ಸ್ವಾಮಿ ಪವಾಡ ಬಸಪ್ಪನವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ. ಕೆಟ್ಟ ಚಟಗಳಿಂದ ಹಾಳಾದಂತಹ ಭಕ್ತರನ್ನ ಒಳ್ಳೆಯ ದಾರಿಗೆ ತಂದಿದ್ದಾರೆ. ಕಂಟಿನ್ಯೂ ಮಾಡಿ ಸುಮ್ಮನಿರಪ್ಪ, ತಪ್ಪಾಯ್ತು ಕಣಪ್ಪ. ಯಾವುದೇ ಇದ್ರು ಬಂದಿರ್ತಾರಪ್ಪ, ಎಲ್ಲ ಸಂಸ್ಕೃತ ಕಣಪ್ಪ. ನಿಮಗೆ ಗೊತ್ತೇ ಅಲ್ಲ. ಯಾಕಪ್ಪ ಏನು ಹೇಳಪ್ಪ, ನೀವು ತಪ್ಪು ಏನಿದೆ ಹೇಳಪ್ಪ. ನನಗೆ ನಾನು ಮಂಡಿಸ್ತೀನಿ ತಪ್ಪಿಲ್ಲ ಮಾಡ್ಕೊಂಡಿದ್ದೀನಿ ನಾನು ಅಂತ ಭಗವಂತ. ನಂಗೆ ಏನು ಗೊತ್ತಾಯ್ತಲ್ಲ ಕಣಪ್ಪ, ಎಲ್ಲ ನೀನೇ ಮಾಡಿಸ್ಕೊ. ಕೊಡಪ್ಪ ಎಳೆ ಬೆಳೆ ಪಪ್ಪ ಎಳೆ ಬೆಳೆ ಕೊಡಪ್ಪ ಬೇಗ. ಯಾಕಪ್ಪ ಕೊಡ್ತೇನೆ ಎಲ್ಲರೂ ಮನೆ ಕೊಡಪ್ಪ. ಬೇಜಾರು ಮಾಡ್ಕೊಂಡು ನನಗೆ ಯಾರಪ್ಪ ಎಳೆ ಬೆಳೆ ಕೊಡ್ತಾರೆ. ಕೊಡ್ತಾ
ಮಾಡಿಲ್ಲ. ಕೈ ತಲೆ ಎರಡು ಕರು ಮಾಡ್ತಾರೆ. ಕೈ ಕೊಡೋದು ನಂದು ಮುಂದಕ್ಕೆ ಯಾಕಪ್ಪ ಮನೆಯವರಿಗೆ ಏನು ಮಾಡಕ್ಕಿಲ್ಲ ಸುಮ್ಮನೆ ಏನು ಮಾಡಕ್ಕಿಲ್ಲ ಏನು ಮಾಡಕ್ಕಿಲ್ಲ ಸುಮ್ಮನೆ ಏನು ಮಾಡಕ್ಕಿಲ್ಲ ಅಲ್ವಾ ಕೈ ತೊಳಿಕ್ ಮಡಗಿ ಪಾದವ ಅಡಿಗೆ ಕೈ ಅಡಿಗೆ ಏನು ಮಾಡಕ್ಕಿಲ್ಲ ಸುಮ್ಮನೆ ಕೇಳ್ಕೊಳ್ಳಿ ಏನೋ ತಪ್ಪಿಪ್ಪ ಏನು ನಮ್ಗೆ ಏನೋ ಸಮಸ್ಯೆಪ್ಪ ಅಂತ ಮಡಿಗೆ ಕೈಯ ಕುಂದ್ರ ಮೇಲೆ ಮಡಗಿ ಕೊಡಪ್ಪ ಅವ್ರಿಗೆ ಕೊಡು ಬಿಡಪ್ಪ ಪಪ್ಪ ತಪ್ಪಾಯ್ತು ಕೇಳೋರು ಪಪ್ಪ. ನಾವು ಅರೇನಹಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀವಿ. ಈ ಶನಿದೇವ ದೇವಸ್ಥಾನಕ್ಕೆ ಅಲ್ಲೇ ನಾನು 15 ವರ್ಷದಿಂದ ಅರೇನಹಳ್ಳಿ ಸ್ಥಾಪನೆ ಆಗ್ತದಿಂದ ನಾನು ಅಲ್ಲೇ ಹಳೆಯದು ದೇವಸ್ಥಾನ ಪೂಜೆ ಪುರಸ್ಕಾರಗಳಲ್ಲಿ ನನ್ನ ಅನುಭವ ಅದೈತಿ. ಇಲ್ಲಿದು ನಮ್ಮ ಮನೆ ದೇವರು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ನಮ್ಮ ಕುಲ ಬಾಂಧವರು ಇವರು. ಇಲ್ಲಿ ಬಂದ ಸ್ಥಾನದಲ್ಲಿ ಅಲ್ಲೇ 2-3 ಸರಿ ಬಂದಿದ್ದೀನಿ. ನನಗೆ ಬಸವನಿಂದ ಯಾವುದೋ ಒಂದು ವಿಚಾರದಲ್ಲಿ ನನ್ನ ಮನಸ್ಥಾಪನೆಯಿಂದ ಕೇಳ್ಕೊಂಡಾಗ ಬಸವ ನನಗೆ ಬಲಗಾಲದಲ್ಲಿ ಹಸ್ತದಲ್ಲಿ ಪಾದ ಕೊಟ್ಟಿದ್ದಾರೆ. ಅದನ್ನು ನಾನು ಕೋರ್ಟ್ ವಿಚಾರದಲ್ಲಿ ಕೇಳಿದ್ದೆ. ಅದು ಒಳ್ಳೆಯದಾಗಿದೆ. ಈಗ ಅದು 1 ತಿಂಗಳು ಬೀಳ್ತಿದೆ, ಈಗ 10 ದಿವಸ ಬೀಳ್ತಾ ಇದೆ. ಅದು ಒಳ್ಳೆಯದಾಗಿದೆ. ಇನ್ನೊಂದು ಸಮಯ ಅದನ್ನು ಹೋಗಿ ಬರಬೇಕು ಅಂತ ಇವತ್ತು ಬಂದಿದ್ದೀನಿ. ಅದೇನು ಪರಮಾತ್ಮ ಏನು ವಾಕ್ಯ ಕೊಡ್ತಾನೆ ಅದನ್ನು ತಗೊಂಡು ನಾನು ಮುಂದಿನ ಕಾರ್ಯ ನಾನು ನಿರ್ವಹಿಸ್ತೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅಂತ ಮೂಡ್ಲುಗುಡು ಗ್ರಾಮದಲ್ಲಿ ಡೈರಿ ಕೆಲಸದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 2 ವರ್ಷದಿಂದ ನಾನು ಈ ಸನ್ನಿಧಿಗೆ ಬರ್ತಾ ಇದ್ದೀನಿ. ನಂಗೆ ತುಂಬಾ ಒಳ್ಳೇದಾಗಿದೆ. ಭಗವಂತ ನಾನು ಕಾಪಾಡ್ತಾ ಇದ್ದಾನೆ. ಭಗವಂತ ನಂಬಿದ್ದೀನಿ, ಕೈ ಬಿಡಲ್ಲ ನಾನು. ಏನು ಒಳ್ಳೇದಾಗಿದೆ ಮೇಡಮ್? ನನ್ನ ಕಷ್ಟ ಸುಖಗಳಿಗೆಲ್ಲ ಭಾಗಿಯಾಗ್ತಾ ಇದ್ದಾನೆ ಭಗವಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ? ನಾನು ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ. 3 ವರ್ಷದಿಂದ. ನನ್ನ ಹೆಸರು ಗಣೇಶ್ ಅಂತ. ನಾವು ನೆನಪಿಗೆ ಹುಷಾರಿಲ್ಲ ಸರ್, ಕಾಲ್ಗೆ ಸ್ವಲ್ಪ ಊಟ ಬಂದು ಹುಷಾರಿಲ್ಲ, ಲೇಟ್ ಆಗಲ್ಲ. ಆ ದೇವ್ರ ಹತ್ರ ಬಂದರೆ ಒಳ್ಳೇದಾಗುತ್ತೆ ಅಂತ ಯಾರೋ ಸುಮಾರು ಜನ ಹೇಳಿದ್ರು. ಶನಿ ಪರಮಾತ್ಮ ಬಂದರೆ ಈ ಸ್ಥಳಕ್ಕೆ ಬಂದು ಈ 2ನೇ ವಾರದಿಂದ ಬಂದು ಪೂಜೆ ಮಾಡಿಸ್ಕೊಂಡು ದೇವ್ರ ಹತ್ರ ಕೇಳ್ಕೊ, ನಮ್ಮ ಇನ್ನೂ ಒಳ್ಳೇದು ಮಾಡಪ್ಪ, ನಮ್ಮ ಕಷ್ಟ ಪರಿಹರಿಸಪ್ಪ ಅಂತ ಕೇಳ್ಕೊತಾಯಿದ್ವಿ. ಎಷ್ಟು ವಾರದಿಂದ ಬರ್ತಾ ಇದ್ದೀವಿ ಸರ್? 2ನೇ ವಾರ ಸರ್ ಬಂದು. ನಿಮ್ಮ ಹೆಸರು ಸರ್? ಗಣೇಶ್ ಅಂತ. ಗಣೇಶಾಚಾರ್ಯ ಅಂತ. ಯಾವ ಊರು? ತಾತ್ನಳ್ಳಿ ಸರ್, ಒಳ್ಳೇಶ್ವರ ತಾಲೂಕು. ನಮಗೆ ಮಗನಿಗೆ ಹುಷಾರಿತ್ತಿಲ್ಲ, ಆಗ್ಲಿಂದ ನಾವು ಬಂದು ಹೋಗ್ತಾ ಇದ್ವಿ. ಒಳ್ಳೇದಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಅಲ್ಲೇ 1 ವರ್ಷದಿಂದ ಬರ್ತೀವಿ. 1 ವರ್ಷದಿಂದ. ಎಷ್ಟು ವಾರದಲ್ಲಿ ನಿಮಗೆ ಗುಣ ಇತ್ತು? 2 ವಾರದಲ್ಲಿ 3 ವಾರದಲ್ಲಿ ಗುಣ ಆಯಿತು. 2 ವಾರ 3 ವಾರದಲ್ಲಿ ಇತ್ತು. ಇಲ್ಲಿ ದುಡ್ಡು ಕಾಸಾಗಲಿ ಏನಾದ್ರು ಮಾತಾಡಿ. ನನ್ನ ಹೆಸರು ಅರುಣ್ ಅಂತ. ನಾವು ನರ್ಚನಹಳ್ಳಿಯವರು, ಮುರಳಿ ಹತ್ರ ನರ್ಚನಹಳ್ಳಿಯವರು. ದೇವಸ್ಥಾನ ದೇವ್ರು ಬಂದಾಗಿಂದಲೇ ನಾವು ಬರ್ತಾ ಇದ್ದೀವಿ.
ನಮ್ಗೆ ತುಂಬ ಒಳ್ಳೇದಾಗೈತೆ. ಏನು ಒಳ್ಳೇದಾಗಿದೆ ಸರ್? ನಮ್ಮ ಕೈಗಾರಿಕೆ ಕೆಲಸಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಮನೆ ಕಡೆ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಬಂದಾಗಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಅಲ್ಲಿ ಹೆಚ್ಚು ಕಮ್ಮಿ ಒಂದು 4 ವರ್ಷದಿಂದ ಬಂದಿದೆ. ಎಷ್ಟು ವಾರದಲ್ಲಿ ಒಳ್ಳೇದಾಯ್ತು ನಿಮಗೆ? ನಮಗೆ ಒಂದು 5 ವಾರ ಕಂಪಲ್ಸರಿ ಬರಬೇಕು. 5 ವಾರದಿಂದ 3ರಿಂದ ಚೆನ್ನಾಗಿದೆ. ಚೆನ್ನಾಗಿದೆ. ನಮ್ಮ ಹೆಸರು ಬಿ ಆಚಾರ್ಯ ಅಂತ, ಬಳ್ಳೂರು ಗ್ರಾಮದವರು, ಸಾಲಿಗ್ರಾಮ ತಾಲೂಕು, ಸಾಲಿಗ್ರಾಮ ಹೋಬಳಿ, ಮೈಸೂರು ಜಿಲ್ಲೆ. ಇಲ್ಲಿ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ, ಶ್ರೀ ಶನೇಶ್ವರ ಸ್ವಾಮಿ ಇಲ್ಲಿ ಇವತ್ತಿಗೆ ಬಂದು ಸುಮಾರು 18 ವರ್ಷಗಳ ಕಾಲ ಆಗಿದೆ. ಇವತ್ತಿನ ಸ್ಥಾನಕ್ಕೆ ಬಂದು ಈ ಸ್ಥಾನದಲ್ಲಿ ಉದ್ಭವ ಆಗಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಅವರ ಕಷ್ಟಗಳು ಏನಿದೆ ಆ ಕಷ್ಟಗಳಿಗೆ ಪರಿಹಾರ ಕೊಡ್ಕೊಂಡು, ಅದಕ್ಕೆ ಸಮಸ್ಯೆಗಳು ಎಂಥ ಸಮಸ್ಯೆ ಬಂದಿರ್ತದ ಅಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಕೊಂಡು ಪರಮಾತ್ಮ ಶನಿದೇವ ಈ ಸ್ಥಾನದಲ್ಲಿ ನೆಲೆಸಿದ್ದಾರೆ. ಮತ್ತೆ ಮಕ್ಕಳಿಲ್ಲ ಅನ್ನೋಂಥ ಭಕ್ತಾದಿಗಳಿಗೆ ಇಲ್ಲಿ ಸಂತಾನ ಭಾಗ್ಯವನ್ನು ಕರುಣಿಸಿಕೊಡುವಂತ ಸ್ಥಾನಗಳಾಗಿದೆ ಪರಮಾತ್ಮನಿಗೆ. ಮಕ್ಕಳಿಲ್ಲ ಅಂತ ಸ್ಥಾನಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಶ್ರೀ ಶನೇಶ್ವರ ಸ್ವಾಮಿಯವರ ಹೆಸರು ಹೇಳಿ ಇರೋಂಥ ಬನ್ನಿ ಮರಕ್ಕೆ ತೊಟ್ಲಿನ ಸ್ಥಾನ ಈ ರೀತಿ ತೊಟ್ಲಿನ ಸ್ಥಾನ ಮಾಡಿಸ್ಕೊಂಡು ಹೋಗಿ ಈ ರೀತಿ ತೊಟ್ಲಿನ ತಗೊಂಡೋಗಿ ಅವರಿಗೆ ಅವರ 9 ಗುಡಿಯ ಪ್ರದಕ್ಷಿಣೆ ಮಾಡಿ ಈ ತೊಟ್ಲು ಸ್ಥಾನ ತಗೊಂಡು ಕಟ್ಟಂತ ಇದಕ್ಕೆ ಅವ್ರಿಗೆ ಸಂತಾನ ಭಾಗ್ಯ ಕರುಣಿಸ್ಕೊಡ್ತದೆ ಅಂತ ಈ ಸ್ಥಾನದಲ್ಲಿ ಮಾತಾಗಿದೆ. ಈ ಬಸಪ್ಪ ವಿಶೇಷ ಏನಿದೆ ಬಸಪ್ಪ ಅವರು? ಶ್ರೀ ಪವಾಡ ಬಸಪ್ಪನ ವಿಶೇಷತೆಗಳು ಏನಂದ್ರೆ, ಪವಾಡ ಬಸಪ್ಪನ ವಿಶೇಷತೆಗಳು ಅಂದ್ರೆ ಯಾರಾದ್ರೂ ಈಗ ಮದ್ಯಪಾನ ಮತ್ತೆ ಕೆಟ್ಟ ದುಷ್ಟ ಚಟಗಳಿಗೆ ಹಾಳಾಗಿದ್ರೆ ಅದನ್ನ ಪಥ್ಯ ಮಾಡಿ ಶ್ರೀ ಬಸಪ್ಪನವರು ಅದನ್ನ ಬಿಡುಗಡೆ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಡುವಂತ ದಾರಿಗಳು ಬಸಪ್ಪನವರಿಂದ ಕಾಣಬಹುದು. ಇಲ್ಲಿ ಗೊತ್ತಾ ಇದೆಯಲ್ಲ ಇದರ ಏನು? ಇಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಅವರು ನನಗೆ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ನಾವು ಊರಿನ ಗ್ರಾಮದವ್ರಿಗೆ ನಂಬಿಕೆ ಇರಲಿಲ್ಲ. ನೀನು ನಮ್ ಬಂದಿರಂತ ಗುರುತುಗಳು ಏನ್ ಕೊಡ್ತೀಯಪ್ಪ ಅಂತ ಹೇಳಿ ಗ್ರಾಮದವ್ರು ಬಂದು ಪರಮಾತ್ಮನ ಬಳಿ ಕೇಳಿದಾಗ ನಾನು ಈ ಸ್ಥಾನದಲ್ಲಿ ಉದ್ಭವ ಆಯ್ತೀನಿ ಅಂತ ಹೇಳಿ ಒಂದು ಹುತ್ತದ ರೂಪದಲ್ಲಿ ನಾನು ಉದ್ಭವ ಆಯ್ತೀನಿ ಅಂತ ಹೇಳಿ ಈ ಸ್ಥಾನದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಅವರು ಹುತ್ತದ ಕಾವ್ಯ ರೂಪದಲ್ಲಿ ಉದ್ಭವ ಆಗಿದ್ದಾರೆ. ಯಾವ ಇರ್ತದೆ ವಿಶೇಷ ಪೂಜೆ? ವಿಶೇಷ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮತ್ತೆ ಶನಿವಾರ ದಿನ ವಿಶೇಷ ಪೂಜೆ ಇರ್ತದೆ. ಮತ್ತೆ ಪ್ರತ್ಯಂಗಿರ ಹೋಮ ಅಂದ್ಬಿಟ್ಟು ಶನೇಶ್ವರ ಸ್ವಾಮಿ ಅವರಿಗೆ ಹೋಮಗಳು ಮಾಡ್ತೀವಿ. ಅದಕ್ಕೆ ಬಂದು ಭಕ್ತಾದಿಗಳು ಭಾಗವಹಿಸಿದ್ರೆ ಅವರಿಗೆ ಏನಂತ ಕಷ್ಟಕಾರ್ಪಣೆಗಳು ಏನಿರ್ತದೋ, ಅವ್ರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಏನಿರ್ತದೋ ಮತ್ತೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಏನಿರ್ತದೋ ಅದೆಲ್ಲ ಬಿಡುಗಡೆ ಆಯ್ತಾ ಬರುತ್ತೆ. ನಿಮ್ಮ ಊರಿಗೆ ಬಸ್ ಇದೆಯಾ? ಇದೆ. ಯಾವ ಟೈಮಿಂಗ್ಸ್ ಇದೆ ಬಸ್ಸು? 9 ಗಂಟೆ, 12 ಗಂಟೆ, 1 ಗಂಟೆ ಮತ್ತೆ 3:30, 4:30 ಸಂಜೆ. ಬಳ್ಳೂರಿಗೆ ಬಸ್ ಟೈಮಿಂಗ್ಸ್ ಇರೋದು ಸಾಲಿಗ್ರಾಮದಿಂದ ಬರಬೇಕು. ಸಾಲಿಗ್ರಾಮದಿಂದ ಬಸ್ ಇರೋಂಥ ಟೈಮ್ ಏನಂದ್ರೆ ಬೆಳಗ್ಗೆ 9 ಗಂಟೆ ಮತ್ತೆ 12 ಗಂಟೆ, 1:30 ಮತ್ತೆ 3:30, 4:30 ಮತ್ತೆ 5:00 ಟೈಮಿಂಗ್ಸ್ ಇರುತ್ತೆ ಬಸ್ದು.